ಯಾರಪ್ಪ ನೋಡ್ತೀನಿ. ಇವರು ಅಮ್ಮ ಮಗನ ಸವಾರಿ. ಥೋ, ಹುಡುಗೊಂದು ಗೋಳ ಪಾಪ. ಇವು ದಸೆಯಿಂದ ಇವನಿಲ್ಲಿ ಹುಡುಗ ಮಾಡೋದು ಹಿಂಗೆ ಕೆಟ್ಟ ಹಠಮಾರಿ ಆಗಿರ್ತಾನವ. ಹುಡುಗ ಅಲ್ಲಿ ನೋಡ್ಕಿತ್ತದ, ಇಲ್ಲಿ ನೋಡ್ಕಿತ್ತದ, ಡ್ಯೂಟಿ ಮಾಡ್ಕಿತ್ತದ, ಏನು ಮಾಡ್ತದೆ. ಶಾರದಾ, ಶಾರದಾ, ಒಳಗಿದ್ದೀಯೇನೆ? ಇಲ್ಲಿಂಚು ಬಾಯಿಲಿ ಯಾರು ಗೊತ್ತಾದರೆ ನೋಡು. ಯಾರು ಬಂದರು? ಹಂಗೆ ಅಂತ ಕರಿತಿದ್ದೀರಿ? ಪವಿತ್ರತೆ ಏನಾರು ಬಂದ್ರಾ? ಇಲ್ಲ ಮಾರತಿ, ಪವಿತ್ರ ಅಲ್ಲ, ಇದು ಜಲ್ಜ ಮಗನ ಕರ್ಕೊಂಡು ಬರ್ತಾ ಇದೆಯೇ. ಏನು ಗತಿ ಸಾಯತ್ ಮಾರತಿ. ಪಾಪಣ್ಣ ಇಲ್ಲ ಈಗ ಮನೆಯಲ್ಲಿ. ಎಂತ ಹೇಳಿ ಪಾಪಣ್ಣಗೊಂದು ಫೋನ್ ಮಾಡೋಣ, ಅಣ್ಣ ಬರಲಿ. ಕಡೆಗೆ ನಾ ಒಂದು ಹೇಳೋದಾಗಿತ್ತು. ಓ, ಇಲ್ಲೇ ಹತ್ರನೇ ಬುತ್ತ ಅದರೆ. ಅಲ್ಲಿ ಏನು ಪ್ರೇಮನ ಮನೆ ಕಡೆ ದಿಕ್ಕರಿಸ್ತಾ ನಿಂತಾರಲ್ಲ, ಎಂಥವ್ರು ಮಾಡ್ಕೊಳ್ಳಿ. ಮಾತ್ರ ನಾನು ಒಳಗಿದ್ದೀನಿ ಅಂತ ಹೇಳೋಕ್ಕೆ ಹೋಗಬೇಡಿ. ಬರೋ ಗೊತ್ತು ನೋಡಿ ಆ ಹಿಂಸಿಂದು. ಪ್ರೇಮನ ಮನೆ ಕಡೆಯ ಅಂತ ದಿಕ್ಕರಿಸ್ತದಲ್ಲ ಹಂಗೆ. ಅದೆಂಥವ್ರು ಸತ್ಕೊಳ್ಳಿ. ಇಲ್ಲಿ ಬರ್ತದಲ್ಲ, ಬಂದಾಗ ನಾ ಮನೇಲಿದ್ದೀನಿ ಅಂತ ಮಾತ್ರ ಹೇಳಬೇಡಿ. ನಾ ಅಚ್ಚಿಗೆ ಹಿಂದ್ಗಡೆ ಹೋಗಿ ನಿಮ್ಮ ಮಗಗೆ ಫೋನ್ ಬೇಕಾದ್ರೆ ಮಾಡ್ತೀನಿ. ಬರೋದಾರು ಬರಲಿ, ಇಲ್ಲ ಆಚೆ ಕಡೆಯಿಂದ ಬರ್ತಾರ ಬಂದರೆ ಹೇಳ್ತೀನಿ. ನಾ ಇದ್ದಿದ್ದು ಹೇಳಬೇಡಿ ಅಂತೀನಿ. ಮನೇಲಿದ್ದೀನಿ ಅಂತ ಸುದ್ದಿ ಹೇಳಬೇಡಿ. ಕಾಪಿ ಕಾಸಿಗೆ ಬಾ, ಅದು ಮಾಡು ಇದು ಮಾಡು ಅಂತ ಹೇಳೋಕ್ಕೆ ಕೊಡ್ದು ಹೇಳಿನಿ. ಮನೆ ಬಾಗಿಲಿಗೆ ಹೋದ್ರೆ ಒಳಗೆ ಬಾ ಅಂತ ಒಂದು ಸಲ ಕರೀಲ. ಇದು ಬಂದು ನಾ ಹೋಗ್ತೇನೆ. ಹಿಂದೆ ಯಾಕೆ ಬರ್ತಿದ್ದೀಯಮ್ಮ? ಹೋಗು, ನೀನೇ ಮುಂದೆ ಹೋಗಮ್ಮ. ನಾನು ಮುಂದೆ ಹೋಗೋದು ಏನು ಚೆನ್ನಾಗಿರ್ತದೆ ಹೇಳ. ಹೋ, ಯಾರು ಜಾಲಿದ್ನೇನೆ ಮಾರತಿ. ನಂಗೆ ಈಗೀಗ ದೂರದಲ್ಲಿ ಇದ್ರೆ ಕಣ್ಣೆ ಗುರ್ತೇ ಸಿಕ್ಕಲ್ಲ ಇಂಥರ ಅಂತ. ಬಾ ಒಳಗೆ ಬಾ. ಪವನ, ಯಾವಾಗ ಬಂದಿದ್ದೆ ಮಗನೇ? ಬಾ ಒಳಗೆ ಬಾ. ನಾ ಮನೆಗೆ ಬರದೆ ಎಷ್ಟು ವರ್ಷ ಆಗಿತ್ತೇನ, ವರ್ಷ ಅಂತ. ಅವಾಗ ಎಲ್ಲರೂ ಇಸ್ಕಲಿಗೆ ಹೋದಾಗ ಎಲ್ಲರೂ ಮನೆ ನೋಡಿದ್ದೇನ. ಆಮೇಲೆ ಇದೇ ಸೈ ಅಲ್ಲನ. ಬಲ್ಲಿ ಒಳಗೆ ಬಲ್ಲಿ ಇಬ್ರ. ಇಲ್ಲ, ಮಧ್ಯೆ ಯಾವಾಗಲೂ ಒಂದ್ಸತಿ ಬಂದೀನಿ ಪಾರ್ವತಜ್ಜಿ ನಾನು. ಮತ್ತೆ ಆರಾಮಿದ್ದೀರಾ? ಆರಾಮೆ ಅಂತದ ಹಿಂಗಿರೋದು ನೋಡು. ಬಲ್ಲಿ ಒಳಗೆ ಬಲ್ಲಿ, ಒಳಗೆ ಕುತ್ಕೊಂಡು. ನಾನು ಬೇಡ ಪಾರ್ವತಕ್ಕ, ಇಲ್ಲೇ ಕುತ್ಕೋತೀನಿ. ನಮಗೂ ಹೆಚ್ಚೊತ್ತು ಕೂರಂಗಿಲ್ಲ ಮಾರ, ಹೋಗ್ಬೇಕು. ಮನೆಯಲ್ಲಿ ಇದು ಪವನನ ಹೆಂಡತಿ ಅದೇ, ಅದಕ್ಕೆ ಪಾಪ ಇಲ್ಲೆಲ್ಲ ಇದ್ದ ಅಭ್ಯಾಸ ಇಲ್ಲ. ದೊಡ್ಡವ್ರ ಮನೆಯಿಂದ ಬಂದಳಲ್ಲ, ಒಂಥರ ಅದಾಗಿದ್ದಕ್ಕೆ ಹೊಂದ್ಕೊಂಡು ಹೋಗ್ತದೆ ಗನ ಮಗುವೆಯ. ಆದ್ರೆ ನಾವು ಹೆಚ್ಚೊತ್ತು ಬಿಟ್ಟಿರೋಕ್ಕಾಗಲ್ಲ, ಹೋಗ್ಬೇಕು. ಆಗಲಿ ಮಾರತಿ, ಆಗಲಿ. ಒಳಗೆ ದಾಟ್ಬೇಕಾರೆ ಹೋಗ್ಬೇಕು ಅಂತೀಯಲ್ಲ. ಕುತ್ಕೊಳ್ಳಿ. ಲೋಟ ಎಂಥರ ಕುಡಿಯೋಕ್ಕೆ ಕಾಸಿಗೆ ಬರ್ತೀನಿ ತಡೀರಿ. ಪಾರ್ವತಜ್ಜಿ, ಬೇಡ ಕುಡಿಯೋಕ್ಕೆ ಅಂತ ಬೇಡ. ನೀವು ಕೂತ್ಕೊಳ್ಳಿ. ಒಂಚೂರು ಮಾತಾಡೋದಿತ್ತು, ಅದಕ್ಕೆ ಬಂದು ನಾವು. ಫಸ್ಟ್ ಕೂತ್ಕೊಳ್ಳಿ, ಮಾತಾಡ್ಕೊಳ್ಳೋಣ. ಆಮೇಲೆ ಬೇಕಾದ್ರೆ ಕುಡಿಯೋಕ್ಕೆ ಕಾಸದೆ ಅಂತ ನೋಡಿದ್ರೆ ಸೈ. ಕೂರೋದೇ ಸರಿ ಮಾರಯ್ಯ. ನಂಗೂ ಹಂಗೆ ಆಗಿದೆ. ಈಗ ಸಾರದು ಮನೇಲಿಲ್ಲ. ಅದು ಇದ್ದಿದ್ರೆ ಈಗ ಎಂಥಾರು ಒಂಚೂರು ಇದು ಮಾಡ್ತಿತ್ತು. ಅದಕ್ಕೆ ಯಾರೇ ಆಗಲಿ ಮನೆ ಬಾಗಿಲಿಗೆ ಯಾರು ಬಂದ ಕೂಡಲೇ ಏನಾರು ಒಂದು ಲೋಟ ಕುಡಿಯೋಕ್ಕೆ ಕೊಟ್ಟು ಕಳಿಸ್ಬೇಕು, ಕರೆದು ಕೂರಿಸ್ಬೇಕು. ಅದು ಭಾಳ ನಮ್ಮ ಶಾರದಿಗೆ. ನಾ ಹಿಂಗೆ ಸುಮ್ಮನೆ ಕೂತ್ಕೊಂಡಿನಿ ಅಂದರೆ ಬೇಜಾರು ಮಾಡ್ಕಿತ್ತದೆ, ಯಾಕೆ ಹಂಗೆ ಮಾಡಿದ್ರಿ ಅಂತ. ಕೆಲ ಹಿಂಗ್ಸ್ರೆಲ್ಲ ಮನೆ ಬಾಗಿಲಿಗೆ ಬಂದರು ಒಂದು ಸೊಲ್ಲು ಕರಿಯೋಣ ಮಾಡೋಣ ಅಂತ ನೋಡಲ್ಲ. ಆದರೆ ನಮ್ಮ ಶಾರದ ಹಂಗಲ್ಲ. ಎಷ್ಟೇ ಕೆಲಸ ಇರಲಿ, ಯಾರೇ ಆದರೂ ಹಿರಿಯರು ಬಂದರು ಒಂದು ಲೋಟ ಕುಡಿತೀರನ ಅಂತ ಕೇಳದೆ ಕಳ್ಸಲ್ಲ. ಶಾರದಕ್ಕ ದೂರ ಹೋಗ್ಯಾರೆ ಪಾರ್ವತಜ್ಜಿ. ಆದ್ರೆ ಅವೇ ಅಂತಾರು ಇರ್ತಾವಲ್ಲ ಹಿಂಗೆ ಕೆಲಸ. ಈಗ ಹಾಗಾಗಿ ಹೋಗ್ಯದೆ, ಬರೋ ತಡ ಆಗ್ತದೆ ಅಂತ ಹೇಳೋಗ್ಯದೆ. ಅವ ಇಲ್ಲೇ ಎಲ್ಲ ಹಿಂದಕ್ಕೆ ಹಡ್ಡೆ ಬದಿ ಹೋಗ್ಯಾನೆ ಅಂತ ಗೊತ್ತಿಲ್ಲ. ಯಾರೋ ಸೊಪ್ಪು ಕಡಿತಾರೆ ನೋಡ್ತಾ ಇರ್ಬೇಕು ಅಂತ ಹೇಳ್ತಿದ್ದ. ಅದನ್ನೇ ಏನೋ ನೋಡೋಕೆ ಹೋಗ್ಯಾನೆ ಏನೋ. ಈ ಜನಗಳ ಮಾರಾಯ, ಎಷ್ಟು ಹಡ್ಡೆ ಏನಿದ್ರು ಕಂಡೋರ ಹಡ್ಡೆಯಲ್ಲಿ ಸೊಪ್ಪು ಕಡಿಯೋದು ಬಿಡಲ್ಲ. ಅದೇ ಹೋಗಿದ್ದ ಅಲ್ಲೇ ಎಲ್ಲ ನೋಡ್ತಾ ನಿಂತಾನೇನು. ಎಂತಪ್ಪ ಪಾಪಣ್ಣನ ಹತ್ರ ಏನಾರು ಮಾತಾಡ್ಬೇಕಿತ್ತ? ನಾನಲ್ಲ ಪಾರ್ವತಜ್ಜಿ, ಅಮ್ಮ.
ಅಮ್ಮನೇ ಕರ್ಕೊಬಂತು ನನ್ನ ಪಾಪಣ್ಣನ ಹತ್ರ ಒಂಚೂರು ಮಾತಾಡ್ಬೇಕು, ಪಾರ್ವತಜ್ಜಿ ಹತ್ರನೂ ಮಾತಾಡ್ಬೇಕು ಮಾರಯ್ಯ, ಒಬ್ಳಿಗೆ ಹೋಗಕ್ಕೆ ಒಂಥರ ಆಗ್ತದೆ, ನೀನು ಬಾ ಅಂತ ಕರ್ಕೊಬಂತು. ನಾನೀಗ ಅರ್ಜೆಂಟ್ ಹೋಗ್ಬೇಕಿತ್ತು, ಮತ್ತು ಹಿಂಗೆ ಹೇಳ್ತಲ್ಲ ಅಮ್ಮ ಅಂಥೇಳಿ ಬಂದೆ. ಅಮ್ಮ ಎಂತ ಹೇಳ್ಬೇಕು ಹೇಳಮ್ಮ, ಸುಮ್ಮನೆ ಕೂತಿಯಲ್ಲ. ಅದ ಮತ್ತೆ ಅಂತ ಅಲ್ಲ ಪಾರ್ವತಕ್ಕ, ಅವತ್ತು ನಿಮ್ಮ ಮನೆಗೆ ಬಂದನಲ್ಲ, ಏನೋ ಒಂದು ಒಳ್ಳೆ ಇದಕ್ಕೆ ಕರಿಯೋಣ ಅಂತ ಬಂದಿದ್ದ. ನಂಗೇನು ಗಿರಾಚರ್ ಕೆಟ್ಟ ಅದೇ ಹೊತ್ತಲ್ಲಿ ಬಂದ ಮರ ನಿಮ್ಮ ಮಗ ಪಾಪಣ್ಣ ಹದಿ ಮೇಲೆ ಸಿಕ್ಕಿದಾಗ ಮತ್ತೇನು ಭಾಳ ಅಂತ ಹೇಳ. ಈಗ ನಿಮಗೆ ಗೊತ್ತಲ್ಲ, ನೀವು ಮಕ್ಳು ಮರಿ ಕಂಡರು, ಇದು ಸುಖ ಕಷ್ಟ ಎಲ್ಲ ಗೊತ್ತಿದ್ದರು. ಹಿಂಗೆ ನೀವು ಹುಡುಗಾಟಿಗೆಲ್ಲಿ ನೀವೇ ಹೊರಗಡೆನೇ ಇದ್ಬಿಟ್ರೆ ಮನೇಲಿ ಬಸ್ರಿ ಹಿಂಗ್ಸಿದ್ದಾಳ ಕತೆ ಏನಾಗಬೇಕು ಮರಯ್ಯ. ಈಗ ಕಾಲು ಕೆಟ್ಟದೆ, ಯಾಗಳಿಗೆಲ್ಲಿ ಏನಾಗ್ತದೆ ಅಂತ ಗೊತ್ತಾಗಲ್ಲ. ಇವ್ರು ಮನೇಲಿ ಇರ್ಬೇಕಾಗ್ತದೆ, ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗ್ಬೇಡಿ. ಒಂದು ಪಕ್ಷ ಅವ್ರು ಬತ್ತೀನಿ ಅಂದ್ರೆ ನೀವು ಬೇಡ ಅನ್ನಿ, ಒಂಚೂರು ಬುದ್ಧಿ ಹೇಳಿ ಮಾರಯ್ಯ ಅಂತ ಹಿಂಗೆ ಹೇಳಿದ್ದು ನೋಡಿ. ಇವರು ಪಾಪಣ್ಣ ಹೋಗಿ ನಮ್ಮ ಪಲ್ಲವಿ ಗಂಡನ ಹತ್ರ ಏನು ಹೇಳಿದ್ದ ಏನು ಬಿಟ್ಟಿದ್ದ ಅವರು ನೋಡಿ ಅಷ್ಟಾವಸ್ತು ಯಾಜ ಮಾಡ್ಯಾರ. ಅವತ್ತು ನಮ್ಮ ಮನೆಗೆ ಬಂದ್ಕೊಂಡು ಭಾಳ ಹೇಳಿಬಿಟ್ರು. ಮನೆಗೆ ಬಸ್ರಿ ಬಂದು ಹೆರಿಗೆ ಆದರೂ ನಾನು ಬಾಲೆ ನೋಡೋಕ್ಕೂ ಬರೋಲ್ಲ, ಪಾಪಣ್ಣನ ಬರಬೇಕು, ಗುಂಡಪ್ಪ ಬರಬೇಕು, ಅವರಿಬ್ರು ಬರ್ತಿದ್ರು ನಾನು ಬರೋಲ್ಲ ಅಂತಾರೆ. ಇದಕ್ಕೆ ಎಂತ ಹೇಳಬೇಕು ನೋಡೋಣ ಹೇಳಿ, ನೀವೇ ಒಂದು ಹೇಳಿ. ನೀವು ಎಲ್ಲ ತಿಳುವಳಿಕೆಸ್ತರು, ನಮ್ಮಂಗೇನಲ್ಲ. ಭಾಳ ಮನ್ಸಿಗೆ ಬೇಜಾರಾಯ್ತು. ಮತ್ತು ಎಂತ ಮಾಡೋದು, ಇದ್ದರೆ ಹಿಂಗೆ ಏನೋ ಗೊತ್ತಾಗದೆ ಹೇಳಿದೆ, ಇದು ಮಾಡಬೇಡಿ ಮರ ಬೊಲ್ಲಿ ಅಂತೇಳಿ ಹೇಳೋಣ ಅಂತ ಬಂದೆ. ಮತ್ತು ಎಂತ ಮಾಡೋದು ಪಾರ್ವತಕ್ಕ, ನಮ್ಮ ಕೆಲಸ ಆಗ್ಬೇಕು ಅಂತ ಕಂಡ್ರೆ ಯಾವ್ದಾದ್ರು ಕತ್ತೆದಾರು ಕಾಲು ಹಿಡಿಬೇಕಾಗ್ತದೆ, ಹಂಗಾಗಿ ಬಂದು. ಓಹೋ ಹೌದನ? ಅಲ್ಲ ನೀಗ ಯಾರನ್ನ ಕತೆ ಮಾಡಿದೆ ಮಾಡ್ತೀನಿ? ನನ್ನ ಕತೆ ಅಂದ, ನನ್ನ ಮಗನ ಕತೆ ಅಂದ, ನಂಗೆ ಗೊತ್ತಾಗಲ್ಲ. ಯಾರಿಗೆ ಹೇಳ್ತಿದ್ದೀಯೇ? ಅಯ್ಯೋ ಇಲ್ಲ ಮಾರ, ನಾನು ಹಂಗೆ ಹೇಳಿದ್ದಲ್ಲ, ಸುಮ್ಮನೆ ಮಾತಿಗೆ ಹೇಳಿದ್ದು. ಕಡೆಗೆ ಇದನ್ನು ಒಂದು ಹೋಗಿ ಯಾರಾದ್ರೂ ಹೇಳಿದ್ರೆ ಅವ್ರು ಮತ್ತೊಂದು ಥರ ಏನಾರು ಹೇಳೋಕ್ಕೆ ಶುರು ಮಾಡ್ಯಾರ ಮಾರ. ನಾ ಸುಮ್ಮನೆ ಮಾತಿಗೆ ಹೇಳಿದ್ದು. ಅಮ್ಮ ಮಾತಿಗೆ ಅಂತ ಎಂತೆಂಥದ್ದು ಹೇಳಿದ್ರೆ ಹೆಂಗೆ? ನೀ ಅಲ್ಲಿ ಹೇಳಬೇಕು ಅಂತ ಅಂದ್ಕೊಂಡು ಬಂದಿದ್ದೆ ಅಂತ ಇಲ್ಲಿ ಅಂತ ಹೇಳ್ತಿದ್ದೀಯ. ನನ್ನ ಹತ್ರ ಅಷ್ಟು ಬೇಜಾರು ಮಾಡ್ಕೊಂಡಲ್ಲ ಮರತಿ, ಪಾಪಣ್ಣಗೆ ಬೇಜಾರಾಗಿದೆ ಏನೋ, ನಾನು ಹಂಗೆ ಹೇಳಬಾರ್ದಿತ್ತು ಅಂತ. ಇಲ್ಲಿ ನೋಡಿದ್ರು ಮತ್ತೊಂದು ಥರ ಹೇಳ್ತಿದ್ದೀಯ. ಪಾರ್ವತಜ್ಜಿ, ಅಮ್ಮಗೆ ನಿಮ್ಮನ್ನು ನೋಡ್ತಲ್ಲ ಒಂಥರ ಬೇಜಾರಿಗೆ ಅಂತ ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲೇನೋ. ಈಗ ಪಾಪಣ್ಣಣ್ಣ ಇದ್ದಿದ್ರೆ ನಾನೇ ಸಾರಿ ಕೇಳಿ ಹೋಗ್ತಿದ್ದೆ ಮಾರ್ರ, ಗೊತ್ತಾಗದೆ ಏನೋ ಹಿಂಗೆ ಹೇಳಿದ್ದು ಅಂತ. ಅಲ್ಲಿ ನಂಗೆ ಗೊತ್ತು, ಈಗ ಪಾಪಣ್ಣಣ್ಣಾಗಲಿ, ನಮ್ಮ ಬಾವ ಆಗಲಿ, ಈಗ ಮುಂಡಪ್ಪ ಮಾಮ ಆಗಲಿ, ಅವರೆಲ್ಲ ಎಷ್ಟು ಕ್ಲೋಸು, ಒಬ್ರಿಗೊಬ್ರು ಹೆಂಗೆ ಜೀವಕ್ಕೆ ಜೀವ ಕೊಡ್ತಾರೆ ಅಂತ ಗೊತ್ತು. ಅವ್ರಿಗೆ ಹಾಗೆಲ್ಲ ಹೇಳಿದ್ರೆ ಬೇಜಾರಾಗದೆ, ಪಾವಂತೂ ಭಾಳ ಬೇಜಾರು ಮಾಡ್ಕೊಂಡಾರೆ. ಪಾಪಣ್ಣಣ್ಣ ಎಷ್ಟೊತ್ತಿಗೆ ಬರ್ತಾರೆ ಪಾರ್ವತಜ್ಜಿ? ಇದ್ದಿದ್ರೆ ನಾನು ಅವ್ರ ಹತ್ರ ಸಾರಿ ಕೇಳೇ ಹೋಗ್ಬೇಕಿವತ್ತು. ಅದೆಲ್ಲ ಒಂದು ಎಂಥದ ಊರು ಮನೆ ಅಂದಮೇಲೆ ಒಂದು ಮಾತು ಬರ್ತವೆ ಹೋತವೆ. ಆದರೂ ಜಲ್ಜನೆ ಮಾತಾಡ್ಬೇಕಾರೆ ಆಲೋಚನೆ ಮಾಡಿ ಮಾತಾಡ್ಬೇಕೆ. ಯಾರು ಏನು ಅಷ್ಟು ತಿಳುವಳಿಕೆಸ್ತ್ರ ಅಲ್ಲದೆ ಇದ್ದಾರೆ ಯಾರೂ ಅಲ್ಲ. ಈಗ ಮನೆಯಲ್ಲೇ ಸುಮ್ಮನೆ ಹೇಳೋದಲ್ಲ, ಮಂಜುಳ ಆಗಲಿ ಮಂಜಪ್ಪಣ್ಣ ಆಗಲಿ ಅವರೆಲ್ಲ ಭಾಳ ಜವಾಬ್ದಾರಿಯಲ್ಲಿ ನೋಡ್ಕೊತಾರೆ. ಸೊಸೆ ಅಂದರೆ ಮಗಳಿಗಿಂತ ಹೆಚ್ಚು ನೋಡ್ಕೊತಾರೆ. ಎಲ್ಲಿ ಸಿಕ್ಕಿದ್ರು ಸುಮ್ಮನೆ ಹೇಳೋದಲ್ಲ. ಪಲ್ಲವಿ ಅವತ್ತೊಂದು ಸಿಕ್ತಾಳೆ ಹೇಳ್ತಿತ್ತು, ಭಾಳ ಚೆನ್ನಾಗಿ ನೋಡ್ಕೊತಾರೆ ಪಾರ್ವತಜ್ಜಿ, ನಂಗಲ್ಲೊಂಚೂರು ಬೇಜಾರಾಗಲ್ಲ. ಹೇಳಬೇಕು ಅಂದ್ರೆ ನಂಗೆ ಅಮ್ಮನ ಮನೇಲಿ ಇರೋದಕ್ಕಿಂತ ಇಲ್ಲಿರೋದೇ ಖುಷಿ ಅಂತಿತ್ತು. ಹೆಣ್ಣು ಮಕ್ಳಿಗೆ ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕೆ? ಅನಿಲ್ ಹುಡುಗನಾರ ಜವಾಬ್ದಾರಿ ಇರೋವನೆಯ, ನೀವೆಲ್ಲ ಹೇಳಿ ಕೇಳಿ ಆ ಜವಾಬ್ದಾರಿ ಕಲಿಬೇಕಾಗಿದ್ದಿಲ್ಲ. ಅವ್ರವ್ರ ಮನೆ ಮಾಲ್ ಹೆಂಗೆ ನೋಡ್ಕೋಬೇಕು ಅಂತ ಅವ್ರಿಗೆ ಗೊತ್ತು. ಈಗ ನೀನೇ ನೋಡು, ಸೊಸೆ ಅಲ್ಲದೆ ನಾ ಹಿಂಗೆ ಮಗನ ಕರ್ಕೊ ಬಂದೀನಿ ಅಂತ ಎಷ್ಟು ಒಂಥರ ಜಾಗೃತಿ ಮಾಡ್ತೀವಿ, ಹೌದಾ? ಅವರು ಹಾಗೆಯ ಆತಲ್ಲ ಬಿಡು. ಹೇಳಿದ್ನೇ ಹೇಳ್ತಾ ಕೂತ್ರಿ ಎಷ್ಟೊತ್ತು ಬೇಕಾರೋ ಮಾತಾಡ್ಬೋದಾ? ಈಗ ನೀ ಮಾಡ್ತೀಯ ಅಂತ ನಾವು ಹಾಗೆ ಮಾಡೋಕ್ಕಾಗ್ತದನ? ಅವನಿಲ್ ಹುಡುಗ ಅವನು ಹುಚ್ಚು ಹಾಳಾಗಿತ್ತು, ಅವನು ಸಿಕ್ಕಲಿ ಇನ್ನೊಂದ್ಸತಿ ನಾ ಹೇಳ್ತೀನಿ. ಪವನ, ನಾ ಹೇಳ್ತೀನಿ ಮಗನೇ, ನೀನು ತಲೆ ಕೆಡ್ಸ್ಕಿಬೇಡ. ಈಗ ತಂಗಿ ಮನೆಗೆ ಬಂದರೆ ಹೆಂಗೆ ಏನು ಎತ್ತ ಅಂತ ನಿಂಗೆ ತಲೆ ಬಿಸಿ ಆಗ್ಯದೇನ ಆಗಲಿ, ತೊಂದ್ರಿಲ್ಲ.
ಅವ ಹಂಗೇನೋ ಸಿಟ್ಟಿಗೆ ಹೇಳನೆ ಬಿಟ್ರೆ ಆ ಥರ ಇದು ಮಾಡಲ್ಲ. ಹೆಂಡತಿ ಅಂದರೆ ಜೀವ ಅವನಿಗೆ. ಯಾಂತಕ್ಕೆ ಹೋಗೋದು ಯಾಂತಕ್ಕೆ ಹೋಗೋದು ಅಂತಕ್ಕೆ ಸೊಪ್ಪು ಕಡಿಯೋದನ್ನ ಕಾಲ್ ಮಾಡ್ತೀನಿ ಅಂತ ಹೋಗಿದ್ದು. ನಾನು ನೋಡ್ತೀನಿ ಅವ್ರ ಜೊತೆನೇ ಮಾತಾಡ್ತಾ ನಿಂತ್ಕೊಂಡಾನೆ. ಇಂಥವನ್ನ ಏನು ಮಾಡೋದು? ಮನೆ ಸಂಸಾರ ಮಾಡ್ತಾರ ಮತ್ತೆಂತಾರ? ಗನಾಗ ಮಾತಾಡಿ ಸೊಪ್ಪಿನ ಹೊರೆ ಒಂದು ಹೊರಿಸ್ಲ. ಹಾಗೆ ಬರ್ತಾದಾನೆ, ಹೇಳಿದ್ದು ಇಲ್ಲ ಕೇಳಿದ್ದು ಇಲ್ಲ. ನಾ ಮಾತಾಡೋಕೆ ಹೋದ್ರೆ ನನ್ನೇ ಬೇಡ ಅಂತಾನೆ. ಓ, ನಮ್ಮ ಗೌಡ್ರು ಬಂದ್ರೇನು ಅಪ್ಪ ಮಗ ಇಲ್ಲೇ ಹಡ್ಡೆಯಲ್ಲಿ ಯಾರೋ ಸೊಪ್ಪು ಕಡಿತಾದ್ರೆ ಅಂತ ನೋಡಕ್ಕೆ ಹೋಗಿದ್ರು. ಭಾರತಿ ಆಲೈಸ್ದಾನೆ. ಇಲ್ಲ ಹೀಗೆಲ್ಲಿ ಕೂತ್ಕೊಂಡಿತ್ತಪ್ಪ, ಎತ್ಲಾಗ ಹೋತ. ಇನ್ನು ಯಾರ ಜೊತೆ ಪಟ್ಟಂಗ ಹೊಡಿಯಕ್ಕೆ ಹೋಗಿದ್ದ? ಓ ಹೌದೇ ಸೈ, ನಾ ಹೇಳಿದ್ದೆ ಸಮ. ಎಲ್ಲಿ ಬಂದು ಪಂಚಾಯತ್ಗೆ ಹೊಡಿತಾ ಕೂತದೆ. ಪವನ್ ಹುಡುಗ ಎಂತ ಬಂದಿದ್ದ? ನಿನ್ನ ತಾಯಿಗೆ ಹೆಂಗೆ ಕಾಲು ಉಣುತ್ತು ಮಾರಯ್ಯ? ಇನ್ನು ಯಾರು ದೂರ ಹೇಳಕ್ಕೆ ಬಂದಿದ್ದ ಎಂಥದಿನ್ನ? ಮಾರಯ್ಯ ರಾಜ್ಯಕ್ಕೆ ಇಲ್ದಿದ್ದ ಒಳಿಯನ ಇದೇ ಸೈ, ನಿನ್ನ ತಾಯಿಯ ಸೈ ಕಂಡಿದ್ದು ನಾರು ಮನಸ್ಸು ಅವನ ಹತ್ರ ಮಾತಾಡಂಗಿಲ್ಲ, ಯಾರು ಅವನ ಮನೆಗೆ ಕರೆಯಂಗಿಲ್ಲ. ಅದು ಯಾವ ಥರ ಇದೆ ನಂಗಂತೂ ಗೊತ್ತಿಲ್ಲ. ಮತ್ತೆಂತ ಹೇಳಕ್ಕಂತ ಬಂದಿಯೇ? ನಿಮ್ಗೆ ಎಂತ ಆಗ್ಯದ? ನಿಮಗೆ ಮನೆ ಬಾಗ್ಲಿಗೆ ಬಂದರ ಹತ್ರ ಅದು ಎಂತಕ್ಕೆ ಹಂಗೆ ಮಾತಾಡ್ತಿದ್ದೀರಿ? ಆ ಹುಡುಗ ಪಾಪ ಹೆಂಗೆ ಇಲ್ಲೇ ಎಲ್ಲ ಹೋದ ಇದು ಅಂತ ಬಂದರೆ ಮೊನ್ನೆ ಹಾಗೆಲ್ಲ ಹೇಳಿದ್ದು ಗೊತ್ತಾಗ್ಲ ಮರ ಅಂತೇಳಿ ಅದನ್ನೇ ಹೇಳ್ತಾ ಕೂತದೆ. ನೀವು ನೋಡಿದ್ರೆ ಹಿಂಗೆ ಹೇಳ್ತೀರಿ. ಸುಮ್ಮನಿರಿ. ಪಾಪಣ್ಣ ಎಲ್ಲದ? ಪಾಪಣ್ಣ ಸೊಪ್ಪು ಕಡಿಯಕ್ಕೆ ಬಂದರ ಹತ್ರ ಪಂಚಾಯತ್ಗೆ ಹೊಡಿತಾ ನಿಂತ್ಕೊಂಡಾನೆ. ಅವನ ಜನ ಯಾವ ದಾನ ಬಂದಂಗೆ ಆತಲ್ಲ. ಉಣ್ಗಲ್ ತೆಗ್ದಿದ್ಯಾರ? ಏನು ಗೊತ್ತಿ ಸಾಯೋದು? ಪೂರ್ತಿ ದಾನ, ಒಂದು ಕೊಟ್ಟಿಗೆ ದಾನ ಬತ್ತಾ ಅದವಲ್ಲ. ಹೇಳ್ತೀನಿ ಕೊಟ್ಟಿಗೆ ಗೋಡೆ ಮೇಲೆ ಹೊಲಸಿನಕಾಯಿ ಇಡ್ಬೇಡಿ ಅಂತ. ಹೇಳ್ದಾರ ಮಾತು ಕೇಳ್ತೀರಾನು? ತಿನ್ಸ್ ತಗೋತದ ನಿಮ್ಮನ್ನ. ನಿಲ್ಲಿ ಸ್ವಲ್ಪ ಇಲ್ಲಿ. ಅಲ್ಲಿ ಹೊರಗಡೆ ಆ ಜಲ್ಜಕ್ಕ ಪವನ ಬಂದರೆ ನಿಮ್ಮ ಹತ್ರ ಏನು ಸಾರಿ ಕೇಳೋಕ್ಕೆ ಬಂದಿದ್ದ ಎಂತದ? ಅಲ್ಲಿ ಹೋಗಿ ಮತ್ತು ನಾನಿಲ್ಲಿ ಇದ್ದೀನಿ ಅಂತ ಮಾತ್ರ ಹೇಳಬೇಡಿ. ಅಮ್ಮಗೂ ಹೇಳಿನಿ ನಾನಿಲ್ಲ ಅಂತ ಹೇಳಿ ಅಂತ. ಹೋಗಿ ಸ್ವಲ್ಪ ಗರಮ್ಮಾಗೆ ಮಾತಾಡಿ ಹೇಳ್ತೀನಿ. ಆ ಹಿಂಗ್ಸಿಗೇನು ಸ್ವಲ್ಪ ಕಮ್ಮಿ ಇಲ್ಲ. ಪವನ ಬೇಜಾರು ಮಾಡ್ಕಿಬೇಡ ಮಗನೇ, ವಯಸ್ಸಾದಾರಲ್ಲನ ಮಾತಾಡೋದೇ ಹಾಗೆ. ಇಲ್ಲ ಬೇಜಾರೇನಿಲ್ಲ ಪಾರ್ವತಜ್ಜಿ, ಅವ್ರು ಹೇಳಿದ್ದು ಸರಿನೇ ಇತ್ತಲ್ಲ ಬಿಡಿ. ಓ ಪವನ ಬಂದು ಸುಮಾರು ಹೊತ್ತಾತನ? ಇಲ್ಲ ಸ್ವಲ್ಪ ಹೊತ್ತಾತು ಪಾಪಣ್ಣಣ್ಣ. ಪಾಪಣ್ಣ ಆವತ್ತು ನೀ ಸಿಕ್ತಾಗ ಅದೆಂತ ತಲೆ ಬಿಸಿಲಿದ್ದೆ ಮರಯ್ಯ. ಮಾತಾಡ್ತಾ ಎರಡು ಮಾತು ಹೆಚ್ಚೆ ಆಡದ್ನೇನ. ನಿನ್ನ ಫ್ರೆಂಡಿಗೆ ಒಂಚೂರು ಹೇಳು ಮರಯ್ಯ, ಭಾಳ ಸಿಟ್ಟು ಮಾಡ್ಕೊಂಡಾರೆ. ಬೇಜಾರು ಮಾಡ್ಕಿಬಾರ್ದಂತೆ ಬಂದು ಹಿಂಗೆ ಹೇಳಿ ಹೋದ್ರು ಅಂತ ಒಂಚೂರು ಹೇಳು. ಓ ಅದನ್ನು ಹೇಳೋಗೋಣ ಅಂತ ಬಂದ್ರಾ? ನೀವು ಮಾತಾಡೋ ರೀತಿಲೇ ಗೊತ್ತಾಗ್ತದೆ ಪವನ್ ಒತ್ತಾಯ ಮಾಡಿ ನಿಮ್ಮನ್ನು ಕರ್ಕೊ ಬಂದಾನೆ ಅಂತ. ನೀವು ಆಡಿದ ಮತ್ತು ತಪ್ಪು ಅಂತ ನಿಮ್ಮ ಮನಸ್ಸಿಗೆ ಇನ್ನೂ ಬಂದಂಗಿಲ್ಲ. ಇಲ್ಲ ಪಾಪಣ್ಣಣ್ಣ, ಆ ಮಗು ಬೇಜಾರಾಗ್ಯದೆ. ಅಂತ ಬೇಜಾರಾಗ್ಯದ ಮರಯ್ಯ? ಇವ್ರೇ ಅಂತ ತಿಳ್ಕೊಂಡ್ಲಿ. ನನಗೆ ಅವತ್ತು ಸಡನ್ನಾಗಿ ಇವ್ರು ಆ ಥರ ಹೇಳಿದಾಗ ಏನು ಹೇಳಬೇಕು ಅಂತ ಗೊತ್ತಾಗ್ಲ ಕಣ. ಆಮೇಲೆ ನಿಧಾನದಿಂದ ಯೋಚನೆ ಮಾಡಿದಾಗ ಅನ್ನಿಸ್ತು, ನಾನು ಯಾಕೆ ಇವ್ರ ಅರ್ಥ ಇಲ್ದಿದ್ದ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಕು? ಅವನಿಲ್ಲಿ ಎಷ್ಟು ಜವಾಬ್ದಾರಿ ಇರೋ ಹುಡುಗ ಅಂತ ಗೊತ್ತು. ನಾನು ಅವನನ್ನು ಯಾವ್ಯಾವ ಕಾರಣಕ್ಕೆ ಕರಿತೀನಿ ಏನು ಮಾಡ್ತೀನಿ ಅಂತಲೂ ಗೊತ್ತು. ಮತ್ತು ಎಂತಕ್ಕೆ ನಾನು ತಲೆ ಕೆಡಿಸ್ಕೋಬೇಕು? ಸುಮ್ಮನೆ ನಾನು ಅದನ್ನು ಅಲ್ಲಿಗೆ ಬಿಟ್ಟು ಹಾಕಿದೆ. ಇನ್ನು ಅವ್ರು ಅದು ಎಂತ ಹೇಳಿದ್ರು ನಾನೇನದ್ರ ಬಗ್ಗೆ ಯೋಚನೆ ಮಾಡಲ್ಲಪ್ಪ. ಅವನಿಲ್ಲಿಗೆ ಸುಮ್ಮನೆ ಬುದ್ಧಿ ಇಲ್ಲ, ಹೋಗಲ್ಲೇನೋ ಹೇಳೇನೇನ. ನಾ ಹೇಳ್ತೀನಿ ಅವನಿಗೆ, ಇವ್ರ ಮಾತಿಗೆಲ್ಲ ನೀ ತಲೆ ಕೆಡಿಸ್ಕೋಬೇಡ, ನೀ ಹೆಂಗಿರ್ತೀಯೋ ಹಂಗಿರೋ, ನಿನ್ನ ಜವಾಬ್ದಾರಿ ಎಷ್ಟೋ ಅಷ್ಟು ನೀನು ಮಾಡೋ ನೀಟಾಗಿ ಅಂತ ಅದನ್ನೇ ಹೇಳಬೇಕು ಅಂತಿದ್ದೀನಿ. ಅಮ್ಮ ಇವ್ರಿಗೆ ಕುಡಿಯೋಕ್ಕೆ ಅಂತಾರೆ ಕೊಟ್ಟೆ ಅಂತದೆ. ಶಾರದಾ, ಇದು ಇವರಿಗೆ ಒಂದು ಲೋಟ ಕುಡಿಯೋಕ್ಕೆ ಅಂತ ಇರ್ತಾವಾರೆ. ಸಾರ್ದ ಎಲ್ಲದ್ಯಾ? ಸಾರ್ದಿಲ್ಲ. ಇಲ್ಲಪ್ಪ, ಈಗ ಅಲ್ಲಿ ನಾ ಬರೋಷ್ಟೊತ್ತಿಗೆ ಒಳಗೆ ಇತ್ತು, ನಾ ಇದ್ದೀನಿ ಅಂತ ಹೇಳ್ಬಿಡೆ.